ಸೋಲಿಲ್ಲದ ಸರ್ದಾರ, ಅಕ್ಷರ ಕ್ರಾಂತಿಯ ಹರಿಕಾರ, ಸಮಾಜ ಸೇವಕ, ಬಡವರ ಬಂಧು ಶಾಮನೂರು ಶಿವೈಕ್ಯ. ಶಾಮನೂರು ಶಿವಶಂಕರಪ್ಪ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಅದಕ್ಕೆ ಜನಸಾಗರವೇ ಬಂದು ಸೇರಿದೆ. ದಾವಣಗೆರೆ ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ. ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗಿದೆ. ದಾವಣಗೆರೆ ಮನೆಯಲ್ಲಿ ಅಂತಿಮ ವಿಧಿವಿಧಾನ, ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರ ಶಿಫ್ಟ್. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಜೆ 3 ಗಂಟೆಯ ಬಳಿಕ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ. ಸಂಜೆ 5 ಗಂಟೆ ಬಳಿಕ ಶಾಮನೂರು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಲಿಂಗಾಯತ ಸಂಪ್ರದಾಯದಂತೆ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ಕ್ರಿಯೆ ನಡೆಯಲಿರುವಂಥದ್ದು. ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಆದೇಶವನ್ನ ಮಾಡಲಾಗಿದೆ. ಈ ಕುರಿತು ಅಧಿಕೃತ ಆದೇಶವನ್ನ ಹೊರಡಿಸಿರುವಂಥದ್ದು ಸರ್ಕಾರ. ದೇಶದ ಅತ್ಯಂತ ಹಿರಿಯ ಶಾಸಕರು ಕೂಡ ಆಗಿದ್ದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಸಮಾಜ ಸೇವೆ, ಶ್ರಮ, ಸಾಧನೆ ದೊಡ್ಡ ಮಟ್ಟದಲ್ಲಿದೆ. ಚಿತ್ರದುರ್ಗ, ದಾವಣಗೆರೆ ಭಾಗಕ್ಕೆ ಹೊಸ ಭಾಷ್ಯವನ್ನ ಬರೆದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಯಾವುದೋ ಒಂದು ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ತಮ್ಮ ಸೇವೆಯನ್ನ ನೀಡಿರುವಂಥವರು. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರು ನೋಡಿರದಂಥ ಕ್ಷೇತ್ರ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು. ಸುಮಾರು ಹತ್ತತ್ರ ಒಂದು ಅರ್ಧ ದಶಕದಿಂದ ರಾಜಕೀಯದಲ್ಲಿದ್ದಾರೆ, ಉದ್ಯಮ ಕ್ಷೇತ್ರದಲ್ಲಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ಯಾತ್ರೆಗೆ ವಾಹನ ಕೂಡ ಸಿದ್ಧ ಆಗ್ತಾ ಇದೆ. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಜನಸಾಗರನೆ ಸೇರ್ತಾ ಇದೆ. 95 ವರ್ಷ ವಯಸ್ಸಾಗಿತ್ತು ಶಾಮನೂರು ಶಿವಶಂಕರಪ್ಪ ಅವರಿಗೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಕಳೆದ 13 ವರ್ಷದಿಂದಲೂ ಕೂಡ ಸಮುದಾಯಕ್ಕೆ ಕೂಡ ಸೇವೆಯನ್ನು ಸಲ್ಲಿಸಿದೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಸದನದಲ್ಲಿ ಸಂತಾಪವನ್ನು ಸೂಚಿಸಲಾಗಿದೆ. ಬೆಳಗಾವಿಯ ಅಧಿವೇಶನದ ಕಲಾಪದಲ್ಲಿ ಸಿಎಂ ಸಂತಾಪವನ್ನು ಸೂಚಿಸಿದ್ರು. ಅಜಾತ ಶತ್ರು ಅಂತ ಕರೆಯಬಹುದಾದಂಥ ವ್ಯಕ್ತಿ ಅಂತ ಬಣ್ಣಿಸಿದ್ರು. ಕೋವಿಡ್ ಟೈಮ್ನಲ್ಲಿ ಆಕ್ಸಿಜನ್ ಸಹಾಯವನ್ನ ಮಾಡಿದ್ದಾರೆ. 60,000 ಲಸಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಸಹಾಯ ಮಾಡಿದಂಥವರಲ್ಲಿ ಪ್ರಮುಖವಾಗಿ ದೊಡ್ಡ ಸೇವೆಯನ್ನು ಸಲ್ಲಿಸಿದಂಥವರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಒಬ್ಬರು ಅಂತ ಬಣ್ಣಿಸಿದ್ರು. 10-15 ದಿನಗಳ ಹಿಂದೆ ಅಷ್ಟೇ ನಾನು ಆಸ್ಪತ್ರೆಗೆ ಹೋಗಿದ್ದೆ. ಸಂತಾಪವನ್ನು ಸೂಚಿಸಿ ಸದನವನ್ನು ಮುಂದೂಡಿಕೆ ಮಾಡಿದ್ರು ಸಿಎಂ. ಬಳಿಕ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ವಿಪಕ್ಷ ನಾಯಕ ಅಶೋಕ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ಗೆ 2 ಡಬಲ್ ಶಾಕ್ ಇದು. ಮೊನ್ನೆ ಅಷ್ಟೇ HY ಮೇಟಿ, ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು. ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. 2023ರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದರು. ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು. ಅವರು 2016ರಲ್ಲಿ ನಾನು ಮಂತ್ರಿಮಂಡಲ ರೀಸಫಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ SS ಮಲ್ಲಿಕಾರ್ಜುನ ಅವರನ್ನು ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು.
ಕೇಳಿಸ್ತಾ ಇಲ್ವಾ? ಏನು ಕೇಳ್ತದೆ? ಕೇಳಿಸ್ತಾ ಇದೆ. ಓಕೆ. ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅದು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ನಾವು ಮೇಟಿಯವ್ರದ್ದು ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ. ಅವರು ಸಿಟ್ಟಿಂಗ್ ಮೆಂಬರು. ಇವರು ಶಾಮನೂರು ಶಿವಶಂಕರಪ್ಪನವರು ಅಷ್ಟೇ. ಅವರೆಲ್ಲರಿಗೂ ಮೊದಲಿಂದನೇ ಹೇಳ್ತಾ ಇದ್ರು, ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯಾ ಅಂತ ಹೇಳಿದ್ರೆ, ಇಲ್ಲ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು ಈಗಲೇ ಅವ್ರಿಗೆ 95 ವರ್ಷ, ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ, ಭಾಳ ಗಟ್ಟಿ. ಅದನ್ನು ಅವರ ಇಡೀ ಜೀವನ ನಾವು ಒಂದು ಸರಿ ಮೆಲುಕು ಹಾಕ್ಕೊಂಡ್ರೆ, ಅವರು ಪ್ರಾರಂಭದಿಂದನೂ ಕೂಡ 1931 ಅವರ ಹುಟ್ಟಿದಂಥದ್ದು. ಅದಾದಮೇಲೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋಕ್ಕೆ ಮೊದಲು 1972ರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಪ್ರಾರಂಭ ಮಾಡಿದ್ರು. ಮುಖ್ಯಮಂತ್ರಿಗಳು ಹೇಳಿದ ರೀತಿ ಇವತ್ತು ದಾವಣಗೆರೆ ಅಂತ ಹೇಳಿದ್ರೆ ದೊಡ್ಡ ಒಂದು, ಎಲ್ಲಿ ನೀವು ಆ ಹೈವೇನಲ್ಲಿ ಹೋಗ್ತಾ ಇದ್ರೆ ಎಡಗಡೆ ಬಲಗಡೆ ಎರಡೂ ಕೂಡ ವಿದ್ಯಾಸಂಸ್ಥೆಗಳೇ. ಆಸ್ಪತ್ರೆ ಇರ್ಬೋದು, ನಾನು ದಾರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆನೂ ನಿರ್ಮಾಣ ಮಾಡಿದ್ದಾರೆ. ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ಇಡೀ ದಾವಣಗೆರೆಗೆ ಒಂದು ಕಳೆ ಕಟ್ಟೋ ರೀತಿ ವಿದ್ಯೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ನಗರಸಭಾ ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಪಾರ್ಥಿವ ಶರೀರ ಹೈಸ್ಕೂಲ್ ಗ್ರೌಂಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಇದಕ್ಕೆ ವಿಶೇಷ ವಾಹನ ಸಿದ್ಧವಾಗಿದೆ. ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಶಿವಶಂಕರಪ್ಪನವರ ಅಂತಿಮ ಯಾತ್ರೆಗೆ ಆಗಲೇ ವಾಹನ ಸಿದ್ಧವಾಗಿದೆ. ಏನು MCC B ಬ್ಲಾಕ್ನಲ್ಲಿ ಮನೆಯಿಂದ ಏನು ಅವರ ಅಂತಿಮ ಯಾತ್ರೆ ಹೊರಡುತ್ತೆ. ಈಗ ಅಂತಿಮ ಯಾತ್ರೆಗೆ ಆಗಲೇ ವಾಹನ ಸಿದ್ಧತೆ ನೋಡ್ಬೋದು. ಶಾಮನೂರು ಶಿವಶಂಕರಪ್ಪನವರ ಒಂದು ಫೋಟೋವನ್ನು ಹಾಕಿ ಹೂವಿನ ಅಲಂಕಾರದಿಂದ ವಾಹನವನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಲಾಗಿದೆ. ಏನು ಪ್ರಮುಖ ಬೀದಿಗಳಲ್ಲಿ ನೇರವಾಗಿ ಹೈಸ್ಕೂಲ್ ಮೈದಾನದವರೆಗೆ ಹೋಗಿ ಅಲ್ಲಿ ಪಾರ್ಥಿವ ಶರೀರ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಬಳಿಕ ಏನು ಕಲ್ಲೇಶ್ವರ ಮಿಲ್ ಬಳಿ ಅಲ್ಲಿಂದ ಮತ್ತೆ ಮೆರವಣಿಗೆ ಮುಂದೆ ಸಾಗಿ ಏನು ಅವರ ಅಂತಿಮ ವಿಧಿವಿಧಾನಗಳ ಪ್ರಕಾರ ಕಾರ್ಯಗಳು ನಡೀತೆ. ಈಗ ಸದ್ಯಕ್ಕೆ ಯಾವ್ಯಾವ ರೂಟ್ಗಳ ಮುಖಾಂತರ ಮೆರವಣಿಗೆ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಅವರ ಸಹಚರ್ಯರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಎಲ್ಲಿಂದ ಎಲ್ಲೆಲ್ಲೆಲ್ಲ ಮೆರವಣಿಗೆ ಇದೆ ಇವತ್ತು ಅಂತೇಳಿ? ಇಲ್ಲಿ ಮನೆಯಿಂದ ಹೊರಟು ಸಾಯಿಬಾಬಾ ದೇವಸ್ಥಾನ, ರಾಮಣ್ಕೋ ಸರ್ಕಲ್, ಅಲ್ಲಿಂದ ಇವ್ರದೇ ಅಸೋಸಿಯೇಷನ್ ಆದಂಥ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್, ಅಲ್ಲಿ AVK ಕಾಲೇಜ್ ರೋಡು, ಅಲ್ಲಿಂದ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಿಟ್ಟು ತದನಂತರ ರೇಣುಕಾ ಚೌಟ್ರಿ ಮುಂಭಾಗದಿಂದ ಅರುಣಾ ಥಿಯೇಟರ್ ಸರ್ಕಲ್ಲು, ಅಲ್ಲಿಂದ ಹೊಂಡದ ಸರ್ಕಲ್ಲು, ಹಗೆದಿಬ್ಬ ಸರ್ಕಲ್ಲು, ದುಗ್ಗಮ್ಮನ ದೇವಸ್ಥಾನ ಮತ್ತು ವೀರಭದ್ರ ದೇವಸ್ಥಾನ, ಕಾಳಿಕಾ ದೇವಸ್ಥಾನ ರೋಡ್ ಮುಖಾಂತರ ಹೋಗಿ ಬಕ್ಕೇಶ್ವರ ದೇವಸ್ಥಾನದ ಹತ್ರ ಅವ್ರದ್ದೇ ಆದಕ್ಕಂಥ ಕಲ್ಲೇಶ್ವರ ಟೆರಸ್ ಅಂತ ಅಂಗಡಿ ಇದೆ, ಅಲ್ಲಿಟ್ಟು ಅಲ್ಲಿಂದ ಕಲ್ಲೇಶ್ವರ ರೈಸ್ ಮಿಲ್ ಕಡೆಗೆ ಹೊರಡು. ಅಂದರೆ ಹೈಸ್ಕೂಲ್ ಮೈದಾನದಲ್ಲಿ ಎಷ್ಟೊತ್ತವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ? ಅದರ ಬಗ್ಗೆ ಮೂರು ಗಂಟೆ ತನಕ ಅಂತ ಇದೆ, ನೋಡ್ಬೇಕು. ಏನು ಜನಸಂಖ್ಯೆ ಸೇರಿದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ, ಇದಿಷ್ಟು ಏನು ಒಟ್ಟಾರೆ ಇಲ್ಲಿಂದ ಪ್ರಮುಖ ಬೀದಿಗಳ ಮುಖಾಂತರ ಮೆರವಣಿಗೆ ಹೋಗುತ್ತೆ. ಅದಾದ ಬಳಿಕ ಹೈಸ್ಕೂಲ್ ಮೈದಾನದಿಂದ ಅಲ್ಲಿ ಏನಾದರೂ ಏನು ಸಮಯಕ್ಕೆ ಸರಿಯಾಗಿ ಮುಗಿದ್ರೆ ಬೇಗ ಆಗುತ್ತೆ, ಇಲ್ಲಾಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಇರ್ಬೋದು, ಅಭಿಮಾನಿಗಳು ಬಂದರೆ ಇನ್ನೂ ಕೂಡ ತಡವಾಗ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸಂಜಯ್, ನ್ಯೂಸ್ 18 ದಾವಣಗೆರೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಮಾಜಿ CM ಯಡಿಯೂರಪ್ಪನವರು ಸಂತಾಪವನ್ನು ಸೂಚಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂಥ ಅವರು, ಶಾಮನೂರು ಶಿವಶಂಕರಪ್ಪ ಅಗಲಿಕೆ ಬಹಳ ನೋವನ್ನು ತಂದಿದೆ. ಅವರ ಅಗಲಿಕೆ ಇಡೀ ಸಮಾಜಕ್ಕೆ ದೊಡ್ಡ ಆಘಾತವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದ್ದಾರೆ. ಶಿವಶಂಕರಪ್ಪನವರ ನಿಧನದಿಂದ ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿಯವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವ್ರಿಗೂ ಈ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಹಳ ವರ್ಷಗಳ ಸಂಬಂಧ, ಬಹಳ ಆತ್ಮೀಯ ಸಂಬಂಧ. ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೆ. ಎಲ್ಲ ಸಂದರ್ಭದಲ್ಲೂ ಸಹ ನಮಗೆಲ್ಲ ರೀತಿಯ ಸಹಕಾರ ನೀಡಿದಂಥ ಒಬ್ಬ ಹಿರಿಯ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅವ್ರ ಬಗ್ಗೆ ಹೇಳುವಂಥದ್ದು ಬಹಳಷ್ಟಿದೆ. ಈಗಾಗಲೇ ಅನೇಕ ವಿಷಯಗಳು ಪತ್ರಿಕೆಯಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ನಾನು ಹೋಗಿ ಅವ್ರನ್ನ ಆತ್ಮಕ್ಕೆ ಶಾಂತಿ ಕೋರಿ ಅವರ
ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ರಾಜಕೀಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ ನೋಡೋಣ. ಸೊ ನಾವು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಅವರಿಗೆ ಅಂತಿಮ ದರ್ಶನ ಪಡಲಿಕ್ಕೆ. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಅವ್ರ ಸಮುದಾಯಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ನಮ್ಮ ಅವಧಿಯಲ್ಲಿ ಭಾಳಷ್ಟು ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವರ ಸಮುದಾಯಕ್ಕೆ. ಇವತ್ತು ಅವ್ರು ಕಳ್ಕೊಂಡ್ರಿಂದ ನಾವು ಎರಡು ಪಕ್ಷ ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಭಾಳಷ್ಟು. ಒಂದು ಭವಿಷ್ಯ ತುಂಬಲಿಕ್ಕೆ ನಮ್ಮ ಅತ್ಯಂತ ಹಿರಿಯರು, ಗೌರವಿತರು ಅಂತ ಮಾಜಿ ಸಚಿವರು ಮತ್ತು ಶಾಸಕ ಮಿತ್ರರಾಗಿರುವಂತಹ ಗೌರವಂತಹ ಶಾಮನೂರು ಶಿವಶಂಕರಪ್ಪ ನಮ್ಮ ಅಗಲಿದ್ದು ನಮಗೆ ಅತ್ಯಂತ ನೋವಿನ ವಿಚಾರ. ಹಿಮಾಲಯ ಬೆಟ್ಟ ಎಷ್ಟು ಎತ್ತರವಿದೆಯೋ ಅಷ್ಟೇ ಎತ್ತರದ ಕೆಲಸ ಕಾರ್ಯಗಳನ್ನು ಅದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬೆಟ್ಟದಷ್ಟೇ ಕೆಲಸ ಕಾರ್ಯಗಳನ್ನು ಇವತ್ತು ಸನ್ಮಾನ್ಯ ಅಗಲಿದಂಥ ಶಾಮನೂರು ಶಿವಶಂಕರಪ್ಪ ಇವತ್ತು ಸಮಾಜ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇವತ್ತು ಮಾಡಿ ತೋರಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪರವರು ಕಾರ್ಖಾನೆಗಳನ್ನು, ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ಸಹ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನಿಧನ ಎಲ್ಲರಿಗೂ ಸಹ ದುಃಖವಂತಾಗಿದೆ. ನಾನು ಅವರಿಬ್ಬರೂ ಸಹ KH ರಂಗನಾಥ್ ಅವ್ರ ಜೊತೆ ಇದ್ದವರು. ಶಾಮನೂರು ಶಿವಶಂಕರಪ್ಪನವರು ಏನು ಹಿರಿಯೂರಲ್ಲಿ KH ರಂಗನಾಥ್ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇನ್ನು ಉಳಿದವರು ಎಲ್ಲರಿಗೂ ಕೂಡ ಅವರು ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದರು. ಜೀವನದಲ್ಲಿ ಯಾರಿಗೂ ಕೂಡ ಅವರು ಕೆಟ್ಟದ್ದನ್ನು ಬಯಸಿರಲಿಲ್ಲ. ಸಮಾಜದ ಸಂಘಟನೆ ಇರಲಿ ಅಥವಾ ದಾವಣಗೆರೆ ಅಭಿವೃದ್ಧಿ ಇರಲಿ ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಇವತ್ತೊಂದು ಸಹ ಬೆಳೆಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸೋಹವನ್ನು ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ವಿವಿಧ ಮಠಗಳ ಮಠಾಧೀಶರು ಸಂತಾಪವನ್ನು ಸೂಚಿಸಿದ್ದಾರೆ. ಸಮಾಜಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಶಾಮನೂರು ಕೊಟ್ಟಂತ ಸೇವೆಯನ್ನು ಸ್ಮರಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವರು ರಾಜಕಾರಣಿ ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಣ ಮುತ್ಸದಿಯೂ ಆಗಿದ್ದಂತಹ ಅವರು. ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನ್ನಿಸ್ಕೊಳ್ಳುವಂಥ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ ಇರುವಂಥದ್ದು. ಅವರು ಯಾವುದೇ ಅಧಿಕಾರವನ್ನು ಬಯಸಿ ಹೋದಂತಹವರಲ್ಲ. ಅಧಿಕಾರವಾಗಲಿ, ಸ್ಥಾನಮಾನಗಳಾಗಲಿ ತಾನಾಗಿ ಬಂದದ್ದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶಿವಶಂಕರಪ್ಪನವರು ಮಾಡಿದ್ದಾರೆ. ಇವತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನಲ್ಲಿ ಇವತ್ತು ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ದುಃಖವಾಯಿತು. ಅವರ ಅಗಲಿಕೆಯಿಂದ ಏನು ಸಮಾಜ, ನಾಡು, ರಾಜಕೀಯ ಕ್ಷೇತ್ರ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅವರು ಅಜಾತ ಶತ್ರು ಅಂತೇಳಿ ಎಲ್ಲರೂ ಕೂಡ ಅವರನ್ನು ಕೊಂಡಾಡ್ತಾ ಇದ್ದರು. ಅಂತ ಅಗಲಿದಂಥ ಶಾಮನೂರು ಶಿವಶಂಕರಪ್ಪನವರ ಪರಮ ಪವಿತ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇಂದು ಸಾಯಂಕಾಲ 6 ಗಂಟೆಗೆ ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ಖೇದವನಿಸ್ತಾ ಇದೆ. ಅವರ ಅಗಲುವಿಕೆಯಿಂದ ಸಮಸ್ತ ಸಮಾಜಕ್ಕೆ ತುಂಬಲಾಗಿರ್ತಕ್ಕಂಥ ಹಾನಿಯುಂಟಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ. ದಾವಣಗೆರೆಯ ಶಿಲ್ಪಿ, ಕರ್ನಾಟಕದಲ್ಲಿ ಎಲ್ಲ ರೀತಿಯ ಗೌರವವನ್ನು ಪಡ್ಕೊಂಡಂಥ ಶಾಮನೂರು ಶಿವಶಂಕರಪ್ಪನವರು ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದಾರೆ. ಶಿವಶಂಕರಪ್ಪನವರು
ಒಬ್ಬ ವ್ಯಾಪಾರಿಗಳಾಗಿ, ಶಿಕ್ಷಣ ಪ್ರೇಮಿಗಳಾಗಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ದುಡಿದು ಅಷ್ಟೇ ಅಲ್ಲ ರಾಜಕೀಯವಾಗಿ ತುಂಬ ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು. ಒಂದು ರೀತಿಯಲ್ಲಿ ಅಜ್ಞಾತ ಶತ್ರು ಆದಂಥವ್ರು. ಬಹುಶಃ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ